ಶುಭೋದಯ. ಸಾಮಾನ್ಯವಾಗಿ ನಾವು ದೇವಸ್ಥಾನಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಆಚೆಗಡೆ ಬಂದು ಮೆಟ್ಲ ಮೇಲೆ ಕೂತ್ಕೊಂಡಾಗ ಒಂದು ಶ್ಲೋಕ ಹೇಳ್ಕೊತೀವಿ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವಿತಂ ದೇಹಾಂತೆ ತವ ಸಾನ್ನಿಧ್ಯಂ ದೇಹಿಮೇ ಶ್ರೀಹರಿ ಅಂತ. ಏನು ಹಾಗಂದರೆ ಅನಾಯಾಸೇನ ಮರಣಂ, ಭಗವಂತ ನಾನು ಪ್ರಾಣ ಬಿಡುವಾಗ ನೋವಾಗದೇ ಇರಲಿ, ಯಾವುದೇ ತೊಂದರೆ ಆಗದೇ ಇರಲಿ, ಖುಷಿಯಾಗಿ ನಿನ್ನ ಸಾನ್ನಿಧ್ಯಕ್ಕೆ ಬರೋ ಹಾಗಾಗಲಿ, ಪ್ರಾಣವನ್ನು ದೇಹತ್ಯಾಗ ಮಾಡಲಿ. ದೈನ್ಯೇನ ಜೀವಿತಂ, ನಾನು ಬದುಕಿರೋವರೆಗೂ ನಾನು ಯಾರ ಹಂಗಿನಲ್ಲೂ ಬಾಳೋ ಹಾಗೆ ಮಾಡಬೇಡಪ್ಪ, ನಾನು ಯಾರ ಮೇಲೂ ಡಿಪೆಂಡ್ ಆಗೋ ಹಾಗೆ ನನಗೆ ಜೀವನವನ್ನು ಕೊಡಬೇಡ, ನನ್ನ ಮೇಲೆ ನಾನೇ ನನ್ನ ಭಾಗವನ್ನು ನಾನೇ ಹೋಗೋವಂಥ ಶಕ್ತಿ ನನಗೆಲ್ಲ ಕಾಲದಲ್ಲೂ ಇರಲಪ್ಪ, ಯಾರ ಮೇಲೂ ನಾನು ಡಿಪೆಂಡ್ ಆಗೋದು ಬೇಡ. ದೇಹಾಂತೆ ತವ ಸಾನ್ನಿಧ್ಯಂ, ಪ್ರಾಣ ಬಿಟ್ಟಾಗ ನನ್ನ ಪ್ರಾಣ ನಿನ್ನ ಪಾದಕ್ಕೆ ಅರ್ಪಿತವಾಗಲಿ, ನಾನು ನಿನ್ನ ಸಾನ್ನಿಧ್ಯದಲ್ಲಿ ಬಂದು ವಿರಮಿಸೋ ಹಾಗಾಗಲಿ ಭಗವಂತ, ಇಷ್ಟನ್ನು ಮಾತ್ರ ನನಗೆ ಕೊಡಪ್ಪ ಅಂತ ನಾವು ಭಗವಂತನ ಪ್ರಾರ್ಥಿಸ್ಕೋಬೇಕು. ನೋಡಿ, ಎಂಥ ಅದ್ಭುತ ನಮ್ಮ ಸನಾತನ ಧರ್ಮ ನಮಗೆ ಹೇಳ್ಕೊಟ್ಟಿರುವಂಥದ್ದು. ಇದಕ್ಕಿಂತ ಪರಮವೇದ ಇನ್ಯಾವುದಿದೆ? ನಾವು ಇದನ್ನು ಅನುಸರಿಸೋ ಹಾಗಾಗಬೇಕಲ್ವೇ? ನಮಸ್ಕಾರ.